ಇನ್ನು ಧರ್ಮಸ್ಥಳ ಪರ ಹೋರಾಟಗಾರ ವಸಂತ್ ಗಿಳಿಯಾರ್ಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಬ್ಯಾಟಿಂಗ್ ಹೇಳಿಕೆ ಗಂಭೀರವಾಗಿ ಪರಿಗಣಿಸದ ದಿನೇಶ್ ಕುಮಾರ್ ದಿನು. ಒಬ್ಬ ಸ್ಟೇಟಸ್ ಹಾಕಿ ಯಾರನ್ನು ಬೇಕಾದ್ರೂ ಹೊಡಿಸಬಹುದು, ಕೊಲೆ ಮಾಡಬಹುದು ಅನ್ನೋದೇ ಮೂರ್ಖತನ. ಆತ ಹೊಡಿರಿ ಅಂದ ಕೂಡಲೇ ಹೊಡೆಯಲು ಯಾರೂ ಕೂಡ ತಯಾರಿರೋದಿಲ್ಲ. ಇದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಂಥದ್ದು ಬೇಡ. ಹೀಗಾಗಿ ಕಂಪ್ಲೇಂಟ್ ಇತ್ಯಾದಿ ಬೇಡ, ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ದಿನೋ ಅವರು ಹೇಳಿದ್ದಾರೆ. ಸಿದ್ಧಾಂತಗಳ ತಾಕಲಾಟದಲ್ಲಿ ಹೊಡಿ ಬಡಿ ಭಾಷೆ ಬಳಸಬಾರದು ಅನ್ನೋ ಒಂದು ಕಿವಿ ಮಾತನ್ನು ಕೊಟ್ಟಿದ್ದಾರೆ. ವೈಚಾರಿಕ ಸಂಘರ್ಷ ವೈಯಕ್ತಿಕ ಮಟ್ಟಕ್ಕೆ ಇಳಿಬಾರದು ಅಂತ ದಿನೇಶ್ ಕುಮಾರ್ ದಿನು ಹೇಳಿದ್ದಾರೆ ಗಿಳಿಯಾರ್ ಅವರಿಗೆ. ಆತ ಮ್ಯಾಟರ್ ಸೀರಿಯಸ್ ಆಗ್ತಿದಂತೆ ಪೋಸ್ಟ್ ಅನ್ನ ಗಿಳಿಯಾರ್ ಅವರು ಡಿಲೀಟ್ ಕೂಡ ಮಾಡಿದ್ದಾರೆ. ನೋಡಿ ಹೆಂಗೆ ಗಿಳಿಯಾರ್ ಅವರು ಸೇಫ್ ಗೇಮ್ ಅನ್ನ ಆಡ್ತಿದ್ದಾರೆ ಅಂತ. ಇನ್ನು ಧರ್ಮಸ್ಥಳದ ಹೋರಾಟಗಾರರಾಗಿರುವಂತ ವಸಂತ್ ಗಿಳಿಯಾರ್ಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯಾಟಿಂಗ್ ಹೇಳಿಕೆ ಗಂಭೀರವಾಗಿ ಪರಿಗಣಿಸದ ದಿನೇಶ್ ಕುಮಾರ್ ದಿನು ಅವರು ಏನು ಅವರು ಹೊಡಿರಿ ಬಡಿರಿ ಅಂತ ಹೇಳಿ ಯಾರಾದ್ರೂ ಸ್ಟೇಟಸ್ ಹಾಕೊಂಡ್ಬಿಟ್ರೆ ಅದನ್ನ ನೋಡ್ಕೊಂಡ್ಬಂದು ಯಾವ ಜನನೂ ಕೂಡ ಹೊಡಿಯೋದಕ್ಕೆ ಬಡಿಯೋದಕ್ಕೆಲ್ಲ ಬರಲ್ಲ. ಏನು ಜನರೇನು ಮೂರ್ಖರಲ್ಲ. ಹಾಗಾಗಿ ನಾನು ಈ ಒಂದು ಮ್ಯಾಟ್ರನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರನ್ನೂ ಕೂಡ ಕೊಲೆ ಮಾಡುವಂಥ ಮೂರ್ಖತನವಂತೂ ಯಾರೂ ಕೂಡ ಮಾಡಲ್ಲ ಅಂತ ಹೇಳಿ ದಿನೇಶ್ ಕುಮಾರ್ ದಿನು ಅವರು ಹೇಳಿಕೆಯನ್ನು ಹೇಳಿರುವಂಥದ್ದು. ಇನ್ನು ಅವರ ವಿರುದ್ಧವಾಗಿ ದಿನೇಶ್ ಕುಮಾರ್ ದಿನು ಅವರ ವಿರುದ್ಧವಾಗಿ ವಸಂತ್ ಗಿಳಿಯಾರ್ ಅವರು ಒಂದು ಪೋಸ್ಟನ್ನು ಹಾಕಿದ್ರು. ಹೀಗಾಗಿ ವಾಟ್ಸಪ್ ಸ್ಟೇಟಸ್ಸು ನೀವು ಯಾರೇನು ಹಾಕಿದ್ದಾರೆ ಅಂತೆಲ್ಲ ನೋಡಿಕೊಂಡು ಜನ ಬಂದು ನಮಗೆ ಹೊಡೆಯೋಷ್ಟು ಯಾರು ಮೂರ್ಖರಿರಲ್ಲ. ಇದನ್ನು ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಇದನ್ನು ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಸಮಯ ವ್ಯರ್ಥ ಆಗುತ್ತೆ. ಮತ್ತು ಈ ರೀತಿಯಾಗೆಲ್ಲ ಮಾಡಬಾರ್ದು, ವೈಚಾರಿಕ ಸಂಘರ್ಷಕ್ಕೆ ವೈಯಕ್ತಿಕ ಮಟ್ಟಕ್ಕೆ ಇಳಿಬಾರ್ದು ಅಂತ ಹೇಳಿ ಒಂದು ಕಿವಿ ಮಾತನ್ನು ಕೊಟ್ಟಿದ್ದಾರೆ ದಿನೇಶ್ ದಿನು ಅವರು. ಎಸ್ ನೋಡಿ, ಧರ್ಮಸ್ಥಳದ ಪರ ಏನು ಹೋರಾಟಗಾರರಾಗಿರುವಂಥ ವಸಂತ್ ಗಿಳಿಯಾರ್ ಅವರು ದಿನೇಶ್ ಅವರಿಗೆ ಒಂದಷ್ಟು ಅವರು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ, ಇವರು ಧರ್ಮಸ್ಥಳದ ವಿರೋಧಿಗಳು ಅದು ಇದು ಅಂತ ಅಂದ್ಕೊಂಡು ಒಂದಷ್ಟು ಪೋಸ್ಟ್ಗಳನ್ನು ಹಾಕಿದ್ರು. ಮತ್ತು ಒಂದಷ್ಟು ಹೋರಾಟಗಾರರಿಗೆ ಅವ್ರಿಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಅದನ್ನು ನೋಡಿಕೊಂಡು ಯಾವ ಜನರು ಕೂಡ ಮೂರ್ಖರಲ್ಲ ನನ್ನ ಮೇಲೆ ಬಂದು ಹಲ್ಲೆ ಮಾಡೋದಕ್ಕೆ ಅಥವಾ ನನ್ನನ್ನು ಅಂದರೆ ಸ್ಟೇಟಸ್ ನೋಡಿಕೊಂಡು ಅವರು ಜನರೇ ಸಂಕಷ್ಟಕ್ಕೆ ಸಿಗಾಕೊಳ್ಳುವಂಥ ಮೂರ್ಖರು ಯಾರಿಲ್ಲ. ಹೀಗಾಗಿ ಇದನ್ನು ನಾನು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ, ನಾನು ಇದನ್ನು ಕಂಪ್ಲೇಂಟು ಕೂಡ ಕೊಡಲ್ಲ. ಆ್ಯಂಡ್ ಗಿಳಿಯಾರ್ ಅವ್ರಿಗೆ ಒಂದು ಕಿವಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ, ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಏನು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಧರ್ಮಸ್ಥಳದ ಪರ ವಿರೋಧ ಈ ರೀತಿಯಾಗಿ ಹೋರಾಟಗಳಾಗ್ತಾ ಇದೆ. ಇದು ಬರೀ ಹೋರಾಟವಾಗೇ ಉಳಿದಿರಬೇಕು, ವೈಯಕ್ತಿಕ ಮಟ್ಟಕ್ಕೆ ಇದೆಲ್ಲ ಬರಬಾರ್ದು, ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು ಕಿವಿ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಗಿಳಿಯಾರ್ ಅವ್ರು ಏನು ಮಾಡಿದ್ದಾರೆ, ಇದೆಲ್ಲ ಒಂದು ಪೋಸ್ಟು ಅದು ಇದು ಎಲ್ಲ ಹಾಕ್ಕೊಂಡು ದಿನೇಶ್ ಅವರು ವಿರುದ್ಧವಾಗಿ ಒಂದಷ್ಟು ಮಾತಾಡ್ತಿದ್ರು. ಈಗ ಇವರೇ ಒಂದು ಶಾಂತ ರೀತಿಯಲ್ಲಿ ಒಂದು ಬುದ್ಧಿವಂತರಾಗಿ ಎಲ್ಲ ತಿಳಿದವರಾಗಿ ದಿನೇಶ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಾಗ ಇನ್ನು ಈ ಒಂದು ಪ್ರಕರಣ ಒಂದು ಸೀರಿಯಸ್ ಮಟ್ಟಕ್ಕೆ ಹೋಗಬಹುದು. ಇದರಿಂದ ಅವ್ರಿಗೇನಾದರೂ ಆಪತ್ತಾಗ್ಬೋದು. ಕೇಸ್ ಹಾಕಿದ್ರೆ ಏನಾದರೂ ಕೇಸ್ ಕೊಟ್ಟರೆ ಇದು ಒಂಥರ ಆಫ್ ಮರ್ಡರ್ ಇದರಲ್ಲೇ ಪಟ್ಟಿಯಲ್ಲೇ ಬರುತ್ತೆ. ಈಗ ಯಾರಿಗಾದ್ರೂ ಹೊಡಿಸೋದು ಅಥವಾ ಹೊಡೆಯೋ ಥರ ಪೋಸ್ಟ್ ಹಾಕೋದು ಅಥವಾ ಯಾರಿಗಾದರೂ ಯಾರ ಮೇಲಾದರೂ ಒಬ್ಬರನ್ನ ಎತ್ಕಟ್ಟೋದು ಇದೆಲ್ಲ ಅದೇ ಸೆಕ್ಷನಲ್ಲಿ ಬರೋದ್ರಿಂದ ಅವರು ಕೂಡ ಎಚ್ಚೆತ್ಕೊಂಡು ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಹೀಗಾಗಿ ಧರ್ಮಸ್ಥಳದ ಪರ ಹೋರಾಟಗಾರರಾಗಿರುವಂಥ ವಸಂತ್ ಗಿಳಿಯಾರ್ ಅವರಿಗೆ ಒಂದು ಬಿಗ್ ರಿಲೀಫು ಸಿಕ್ಕಿದೆ. ಇನ್ನು ಇವರ ಒಂದು ಹೇಳಿಕೆಯನ್ನು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ದಿನೇಶ್ ಕುಮಾರ್ ದಿನು ಅವರು. ಯಾರಾದ್ರೂ ನೋಡಿ ಅದು ನಿಜ ಅಲ್ವಾ? ಇವಾಗ ಯಾರೋ ಇವರು ವಸಂತ್ ಗಿಳಿಯಾರ್ ಅವರು ಅವ್ರಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅವ್ರು ಹಿಂಗೆ ಅಂತೆಲ್ಲ ಹಾಕಿದ್ರೆ ಏನು ಜನ ಏನು ಸುಮ್ಮನೆ ಬಿಟ್ಟು ಕೂತಿದಾರ? ಎಲ್ಲರೂ ಏನು ತಗೊಂಡೋಗಿ ದಿನೇಶ್ ಅವ್ರಿಗೆ ಹೊಡೆಯುವಷ್ಟು ಜನ ಏನು ಮೂರ್ಖರ? ಅವ್ರಿಗೇನು ಮನೆ ಮಠ ಇರಲ್ವಾ? ಇವ್ರು ಹಾಕಿದ ತಕ್ಷಣ ಜನ ಏನು ಹೋಗಿ ಇದು ಮಾಡಕ್ಕೆ ಹೋಗ್ತಾರ? ಅಂದರೆ ಅವ್ರಿಗೆ ನಮ್ಮ ಜನ ಸಪೋರ್ಟ್ ಇದೆ, ಜನರ ಬೆಂಬಲ ಇದೆ ಅಂತ ಹೇಳಿ ಗಿಳಿಯಾರ್ ಅವ್ರಿಗೆ ಒಂದು ಧೈರ್ಯ. ಬಟ್ ಆದರೆ ಜನರೂ ಕೂಡ ಬುದ್ಧಿವಂತರು, ಜನರೂ ಕೂಡ
ಈ ರೀತಿಯಾದ ವಿಚಾರಗಳಿಗೆ ಎಂಟ್ರಿ ಕೊಡೋದಕ್ಕೆ ಯಾರೂ ಕೂಡ ಇಷ್ಟಪಡಲ್ಲ. ಎಲ್ಲರೂ ಸ್ವಲ್ಪ ನೆಮ್ಮದಿಯಿಂದ ಬದುಕಕ್ಕೆ ಇಷ್ಟಪಡ್ತಾರೆ. ಈ ರೀತಿಯಾಗಿ ಏನೋ ಕಾಂಟ್ರವರ್ಸಿಗಳಿಗೆ, ಈ ರೀತಿಯಾಗಿ ಒಂದಲ್ಲ ಒಂದು ಪ್ರಕರಣಕ್ಕೆ ಸಿಗಾಕೊಳ್ಳೋಕ್ಕೆ ಈಗ ದಿನೇಶ್ ಅವ್ರಿಗೆ ಹೊಡೆದ್ರೆ ಅವರೇ ಮುಂದೆ ಕೋರ್ಟು ಕಚೇರಿ ಅಂತ ಅಲಿಯೋದು. ಇಂದು ಗಿಳಿಯಾರ್ ಅವ್ರು ಬರ್ತಾರೆ, ವಸಂತ್ ಗಿಳಿಯಾರ್ ಅವ್ರು ಬರ್ತಾರೆ ಅವ್ರ ಪರವಾಗಿ ಕೋರ್ಟು ಕಚೇರಿಗೆ ಅಲಿಯೋಕ್ಕೆ ಇಲ್ಲ ಅಲ್ವಾ? ಹಾಗಾಗಿ ಅದನ್ನ ಒಂದು ಉನ್ನತ ಮಟ್ಟವಾಗಿ ಯೋಚನೆ ಮಾಡಿ ದಿನೇಶ್ ಅವರು ಒಂದು ಕಿವಿ ಮಾತನ್ನ ಕೊಟ್ಟಿದ್ದಾರೆ ವಸಂತ್ ಗಿಳಿಯಾರ್ ಅವ್ರಿಗೆ. ಹಾಗಾಗಿ ಅವರು ಬಚಾವಾಗಿದ್ದಾರೆ ವಸಂತ್ ಗಿಳಿಯಾರ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.